ಬಡವರ ರಕ್ತ ಹೀರುವಂತ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಇವತ್ತು ಅತ್ಯಂತ ಪ್ರಮುಖವಾದ ಹೆಜ್ಜೆ ಇಟ್ಟಿದೆ. ಸುಗ್ರೀವಾಜ್ಞೆಯ ಕರಡು ಪ್ರತಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಆ ಸುಗ್ರೀವಾಜ್ಞೆಯ ಕರಡು ಪ್ರತಿಯಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇದಕ್ಕಾಗಿ ಅಧಿಕಾರಿಗಳ ವಿಶೇಷ ತಂಡವನ್ನು ರಚಿಸಿತ್ತು ಸರ್ಕಾರ. ಇದೀಗ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಿದೆ. ಆ ತಂಡ 10 ಪುಟಗಳ ಕರಡನ್ನು ಅಧಿಕಾರಿಗಳ ತಂಡ ಸಲ್ಲಿಸಿದೆ. ಅಧಿಕಾರಿಗಳ ವರದಿಯನ್ನು ಪರಿಶೀಲಿಸಿದ ನಂತರ ರವಾನೆ ಆಗುತ್ತೆ. ರವಾನೆ ಮಾಡಲಾಗಿದೆ ಅಂದರೆ ಮುಖ್ಯಮಂತ್ರಿಗಳು ರವಾನೆ ಮಾಡ್ತಾರೆ. ರಾಜ್ಯಪಾಲರಿಗೆ ಈ ಸುಗ್ರೀವಾಜ್ಞೆಯನ್ನು ರವಾನೆ ಮಾಡಲಾಗುತ್ತೆ. ಮುಖ್ಯಮಂತ್ರಿಗಳು ರವಾನೆ ಮಾಡ್ತಾರೆ. ಕಿರುಕುಳ ಕೊಟ್ಟರೆ ಮೈಕ್ರೋ ಫೈನಾನ್ಸ್ ಪರವಾನಗಿ ರದ್ದತಿ ಆಗುತ್ತೆ. ಸಾಲಗಾರರಿಗೆ ಕಿರುಕುಳ ನೀಡಿದರೆ 3 ವರ್ಷ ಜೈಲು, 5 ಲಕ್ಷ ರೂಪಾಯಿ ದಂಡ. ಕಿರುಕುಳ ಕೊಟ್ಟರೆ ಜಾಮೀನು ರಹಿತ ಪ್ರಕರಣ ಅಂತ ಹೇಳಿ ಪರಿಗಣಿಸಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಎಸ್, ಇಡೀ ರಾಜ್ಯದಲ್ಲಿ ಅತ್ಯಂತ ಬಡವರ ರಕ್ತವನ್ನು ಹೀರುವ ಜೊತೆಗೆ ಏನೇನಿದೆ ಒಳಗೆ ಅಂತ ನೋಡಬೇಕಾಗುತ್ತೆ. ಸಾಲ ವಸೂಲಿ ವೇಳೆ ಸಾಲಗಾರರಿಗೆ ಹಿಂಸೆ ಕೊಟ್ಟರೆ, ಹಲ್ಲೆ ಮಾಡಿದ್ರೆ ಅದಕ್ಕೆಲ್ಲ ನಿಷಿದ್ಧ. ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆಯನ್ನು ಕಸಿದು ದಬ್ಬಾಳಿಕೆ ಮಾಡೋಂಗಿಲ್ಲ. ದೌರ್ಜನ್ಯ ಎಸಗುವ ರೀತಿಯಲ್ಲಿಲ್ಲ. ಸಾಲ ವಸೂಲಾತಿಗೆ ಗೂಂಡಗಳ ಬಳಕೆ ಮಾಡುವಂತಿಲ್ಲ. ಬೆದರಿಕೆ ಹಾಕೋದು ಗಂಭೀರ ಅಪರಾಧ ಆಗುತ್ತೆ. ಸಾಲಗಾರರ ದೈನಂದಿನ ಕೆಲಸಗಳಿಗೆ ಅಡ್ಡಿ ಮಾಡೋಂಗಿಲ್ಲ. ಇಲ್ಲ ಅಂತ ಹೇಳಿದರೆ ಲೈಸೆನ್ಸ್ ರದ್ದಾಗುತ್ತೆ. ಗ್ರಾಹಕರಿಂದ ಸ್ವೀಕರಿಸಿದ ಹಣಕ್ಕೆ ಅಧಿಕೃತ ಸಹಿ ಮಾಡಿದ ರಶೀದಿ ಕೊಡಬೇಕು, ಅದು ಕಡ್ಡಾಯ. ಸಾಲ ಪಡೆದವರು ಬಡ್ಡಿ, ಕಂತು, ಪಾವತಿ ವಿವರ ಕೇಳಿದರೆ ಸಂಸ್ಥೆಗಳು ಅದನ್ನೆಲ್ಲವನ್ನು ಕೂಡ ಒದಗಿಸಬೇಕು. ಮೈಕ್ರೋ ಫೈನಾನ್ಸ್ಗಳು ಕಡ್ಡಾಯವಾಗಿ ಸ್ಥಳೀಯ ಕಚೇರಿಯನ್ನು ಹೊಂದಿರಬೇಕು. ಎಲ್ಲೋ ನಾನು ಬೆಂಗಳೂರಲ್ಲಿ ಕೂತ್ಕೊಂಡೋ, ಮುಂಬೈಲಿ ಕೂತ್ಕೊಂಡೋ, ಡೆಲ್ಲಿಲಿ ಕೂತ್ಕೊಂಡೋ ನನ್ನ ಪ್ರತಿನಿಧಿಗಳನ್ನು ಕಳಿಸಿ ನಾನು ಆಟ ಆಡ್ತೀನಿ ಅಂತ ಹೇಳಿದ್ರೆ ನಡೆಯಲ್ಲ. ಸ್ಥಳೀಯ ಕಚೇರಿ ಇರಬೇಕು. ಯಾಕೆಂತ ಹೇಳಿದ್ರೆ ಏನಾದ್ರು ಸಮಸ್ಯೆಗಳಿದ್ದರೆ, ದೂರುಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಸ್ಥಳೀಯವಾಗಿಯೇ ಅಲ್ಲಿನ ಸಿಬ್ಬಂದಿ ಲಭ್ಯವಾಗಿರಬೇಕಾಗತ್ತೆ. ಸುಗ್ರೀವಾಜ್ಞೆ ಹೊರಡಿಸಿದ 30 ದಿನದೊಳಗೆ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಣಿ ಮಾಡಿಸಿಕೊಳ್ಳತಕ್ಕದ್ದು. ಫೈನಾನ್ಸ್ ಕಂಪನಿ ಲೇವಾದೇವಿದಾರರು ನೋಂದಣಿ ಮಾಡದೆ ಸಾಲ ವಹಿವಾಟು ನಡೆಸುವ ಹಾಗೆ ಇಲ್ಲ. ಅದು ಅನಧಿಕೃತ ಮತ್ತು ಅಕ್ರಮ ಆಗುತ್ತೆ. ನೋಂದಣಿ ಅವಧಿ 1 ವರ್ಷಕ್ಕೆ ಮಾತ್ರ ಇರುತ್ತೆ. ಅವಧಿ ಮುಗಿಯುವ 60 ದಿನಗಳ ಮೊದಲೇ ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ಬಳಿಕ ಪ್ರಾಧಿಕಾರವು ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ. ರಿನ್ಯೂವಲ್ಗೆ ನಾವು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀವಿ, ಆಸ್ ಇಟ್ ಈಸ್ ಅದು ರಿನ್ಯೂವಲ್ ಆಗಿ ಬರುತ್ತೆ ಅನ್ನೋಂಗೆ ಇಲ್ಲ, ಕೊಡಬೇಕೋ ಬೇಡವ ಅಂತ ಹೇಳಿ ಪ್ರಾಧಿಕಾರ ನಿರ್ಧಾರ ಮಾಡುತ್ತೆ. ದೂರು ಬಂದರೆ ಸ್ವಯಂ ಪ್ರೇರಿತವಾಗಿ ಪ್ರಾಧಿಕಾರದ ನೋಂದಣಿ ರದ್ದಾಗುತ್ತೆ. ಸುಗ್ರೀವಾಜ್ಞೆಯಲ್ಲಿರುವಂಥ ಯಾವುದೇ ನಿಯಮವನ್ನು ಉಲ್ಲಂಘಿಸಿದರೆ ನೋಂದಣಿ ರದ್ದಾಗುತ್ತೆ. ಅದರ ಮೂಲಕ ನೋಡಿ, ಎಲ್ಲವನ್ನು ಕೂಡ ಅತ್ಯಂತ ಕಟ್ಟುನಿಟ್ಟಾಗಿ ಎಚ್ಚರಿಕೆಯಿಂದ ಸಾಲಗಾರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಸುಗ್ರೀವಾಜ್ಞೆಯನ್ನು ಸಿದ್ಧಪಡಿಸಲಾಗಿದೆ. ರಾಜ್ಯಪಾಲರ ಅಂಕಿತ ದೊರೆತ ನಂತರದಲ್ಲಿ ಇಡೀ ರಾಜ್ಯದಾದ್ಯಂತ ಇಂಥ ಸಾಲ ವಸೂಲಿ ಮಾಡುವ, ಬಡವರ ರಕ್ತ ಹೀರುವ, ಪ್ರಾಣವನ್ನು ಬಲಿ ತೆಗೆದುಕೊಳ್ಳುವ, ಊರಿಗೆ ಊರೇ ಖಾಲಿ ಮಾಡಿಸುವ ಈ ಕಿರಾತಕರ ಕಿರುಕುಳಕ್ಕೆ ಬ್ರೇಕ್ ಬೀಳುತ್ತೆ.